ಮಗ ಗುದ್ದಲಿ ಪೂಜೆಯನ್ನು ಮಾಡಿದ್ರು. ಆದರೆ ಆ ಕಾಮಗಾರಿಗೆ ಈಗ ಅಮ್ಮನೇ ತಡೆಯಾಜ್ಞೆಯನ್ನು ತಂದಿರುವಂಥದ್ದು. ಇದು ಮೈಸೂರಿನಲ್ಲಿ ಆಗಿರುವಂಥದ್ದು. ಮೈಸೂರಿನ ಒಂದು ರಾಜವಂಶಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಯದುವೀರ್ ಅವರು ಭೂಮಿ ಪೂಜೆಯನ್ನು ಮಾಡಿ, ಗುದ್ದಲಿ ಪೂಜೆಯನ್ನು ಮಾಡಿ ಆರಂಭಿಸಿದಂತಹ ಒಂದು ಕಾಮಗಾರಿಗೆ ಅವರ ಅಮ್ಮನೇ ಈಗ ತಡೆಯಾಜ್ಞೆಯನ್ನು ತಂದಿರುವಂಥದ್ದು ಕೋರ್ಟ್ನ ಮೂಲಕ. ಬೇಕಾಗಿದ್ರೆ ಸರ್ಕಾರ ತನ್ನ ಭೂಮಿಯನ್ನು ಬಳಸಿಕೊಳ್ಳಿ ಅಂತ ಪ್ರಮೋದಾದೇವಿ ಹೇಳ್ತಾ ಇದ್ದಾರೆ. ಯೂನಿಟ್ ಮಾಲ್ ಕಟ್ಟೋಕೆ ನಿರ್ಧಾರ ಮಾಡಿತ್ತು ಸರ್ಕಾರ. ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆ. 6.5 ಎಕರೆ ಪ್ರದೇಶದಲ್ಲಿ ಯೂನಿಟ್ ಮಾಲ್ ನಿರ್ಮಾಣಕ್ಕೆ ಕೆಲ ತಿಂಗಳುಗಳ ಹಿಂದೆ ಅಷ್ಟೇ ಒಂದು ಪೂಜೆ ನಡೆದಿತ್ತು, ಭೂಮಿ ಪೂಜೆ. ಯಾಕಂದರೆ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. 193 ಕೋಟಿ ಕೊಟ್ಟಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರ ಈ ಒಂದು ಯೂನಿಟ್ ಮಾಲ್ ನಿರ್ಮಾಣಕ್ಕೆ ಮುಂದಾಗಿತ್ತು. ಆದರೆ ಈಗ ಅದಕ್ಕೆ ಅಡ್ಡಿ ಆಗ್ತಾ ಇದೆ. ಯೂನಿಟ್ ಮಾಲ್ಗೆ ಕೋರ್ಟ್ನಿಂದ ತಡೆಯಾಜ್ಞೆ ಬಂದಿದೆ. ಅದನ್ನು ತಂದಿರುವಂಥ ಪ್ರಮೋದಾದೇವಿ ಅವರು, ಯದುವಂಶದ ಪ್ರಮೋದಾದೇವಿ ಒಡೆಯರ್ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯೂನಿಟ್ ಮಾಲ್ ನಿರ್ಮಾಣಕ್ಕೆ ನನ್ನ ವಿರೋಧ ಇಲ್ಲ, ಆದರೆ ನಮ್ಮ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡೋದು ಬೇಡ, ಅದು ಸರಿಯಲ್ಲ ಅವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ನಾನು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇನೆ ಅಂತ ಹೇಳಿ ಪ್ರಮೋದಾದೇವಿಯವರು ಹೇಳ್ತಾ ಇರುವಂತಹ ಮಾತಿದು. ಮೈಸೂರು ರಾಜವಂಶಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿರೋದ್ರಿಂದ ಅವರು ಮಾತನಾಡ್ತಾ ಇದ್ದಾರೆ. ನೋಡಿ, ಇವರ ಮಗನೇ ಗುದ್ದಲಿ ಪೂಜೆಯನ್ನು ಮಾಡಿದರೆ ಈ ಒಂದು ವಿಚಾರಕ್ಕೆ ಸ್ಥಳೀಯವಾಗಿ ಅಲ್ಲಿ ಉತ್ಪಾದನೆಯಾಗುವಂತಹ ಒಂದು ಕರಕುಶಲ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಂತಹ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಮೈಸೂರಿನಲ್ಲಿ ನಿರ್ಮಾಣ ಮಾಡೋಕ್ಕೆ ಉದ್ದೇಶ ಮಾಡಿದಂತಹ ಒಂದು ಯೂನಿಟ್ ಮಾಲ್ ಆಗಿತ್ತಿದ್ದು, ಇದರ ಒಂದು ನಿರ್ಮಾಣಕ್ಕೆ ಈಗ ಆರಂಭದಲ್ಲಿಯೇ ವಿಘ್ನ ಆಗ್ತಾ ಇದೆ. ಇದೇ ಒಂದು ಕಾಮಗಾರಿಗೆ ನೋಡಿ, ಕರ್ನಾಟಕದ ಒಂದು ದಸರಾ ವಸ್ತು ಪ್ರದರ್ಶನ ಒಂದು ಪ್ರಾಧಿಕಾರ ಏನಿದೆ ಅದರ ಆವರಣದಲ್ಲಿ ಸರ್ವೆ ನಂಬರ್ 1ರಲ್ಲಿ 6.5 ಎಕರೆ ಒಂದು ಪ್ರದೇಶದಲ್ಲಿ ಯೂನಿಟ್ ಮಾಲನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೆಲ ತಿಂಗಳುಗಳ ಹಿಂದೆಯಷ್ಟೇ ಈ ಒಂದು ವಿಚಾರಕ್ಕೆ ಚಾಲನೆ ಕೂಡ ನೀಡಲಾಗಿತ್ತು. ಭೂಮಿ ಪೂಜೆಯನ್ನು ಕೂಡ ಮಾಡಲಾಗಿತ್ತು. ಇದೇ ವಿಚಾರವಾಗಿ ಏನಾಗಿತ್ತಂದರೆ, ಮೈಸೂರಿನ ಸಂಸದ ಆಗಿರುವಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇನಿದ್ದಾರೆ, ಜುಲೈ ತಿಂಗಳು 27ನೇ ತಾರೀಕು ಅವರು ಮೈಸೂರಿನ ಕಸಬಾ ಹೋಬಳಿಯ ಸರ್ವೆ ನಂಬರ್ 1ರಲ್ಲಿ 6.05 ಎಕರೆಯ ಒಂದು ಭೂಮಿಯ ಜಾಗದಲ್ಲಿ ಈ ಯೋಜನೆಗೆ ಅಡಿಪಾಯವನ್ನು ಕೂಡ ಅವರೇ ಹಾಕಿರುತ್ತಾರೆ. ಹೀಗಾಗಿ ಈ ಒಂದು ಕಾಮಗಾರಿಗೆ ಇವರು ಕೋರ್ಟ್ ಮೊರೆ ಹೋಗಿ ತಡೆಯಾಜ್ಞೆಯನ್ನು ಸ್ಟೇಯನ್ನು ತಂದಿದ್ದಾರೆ. ಯಾಕಂದರೆ ನಮ್ಮ ಜಾಗದಲ್ಲಿ ಮಾಡೋದು ಬೇಡ, ನೀವು ಸರ್ಕಾರ ಬೇಕಾ ಅವ್ರ ಜಾಗದಲ್ಲಿ ಮಾಡ್ಕೊಳ್ಳಿ. ಯಾಕಂತಂದರೆ ಮೈಸೂರು ದಸರಾ ಒಂದು ಪ್ರದರ್ಶನ ಮೈದಾನ ಏನಿದೆ ಅದರ ಒಂದು ಒಟ್ಟು ವಿಸ್ತೀರ್ಣ 80 ಎಕರೆ ಆಗಿದೆ. ಆ 80 ಎಕರೆಯ ಒಂದು ಜಾಗದಲ್ಲಿ 6.5 ಎಕರೆ ಜಾಗದಲ್ಲಿ ಈ ಒಂದು ಯೂನಿಟ್ ಮಾಲನ್ನು ನಿರ್ಮಾಣ ಮಾಡೋಕ್ಕೆ ಕೇಂದ್ರ ಸರ್ಕಾರದ ಒಂದು ಸಹಯೋಗದಲ್ಲಿ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಹೀಗಾಗಿ ಈ ಸರ್ಕಾರಗಳು ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರಕ್ಕೆ ನಮ್ಮ ಆಕ್ಷೇಪ ಇದೆ. ಅಂದರೆ ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಮಾಲ್ ಬೇರೆ ಕಡೆ ಮಾಡಲಿ, ಆದರೆ ನಮ್ಮ ಜಾಗದಲ್ಲಿ ಬೇಡ ಅಂತ ಹೇಳಿ ಇವರು ಸ್ಟೇ ತಂದಿದ್ದಾರೆ. ಈಗ ಸದ್ಯಕ್ಕೆ ಇದಕ್ಕೆ ಕೋರ್ಟ್ ಕೂಡ ಸ್ಟೇ ಕೊಟ್ಟಿದೆ, ಬೇಡ ಅಂತ ಹೇಳಿ. ನನ್ನ ವಿರೋಧ ಏನೂ ಇಲ್ಲ ಈ ಒಂದು ವಿಚಾರದಲ್ಲಿ. ಕರ್ನಾಟಕ ಸರ್ಕಾರ ಮಾಲನ್ನು ಮಾಡಲಿ, ಆದರೆ ಅದಕ್ಕೆ ನಮ್ಮ ಜಾಗ ಬೇಡ, ಅವ್ರ ಜಾಗದಲ್ಲಿ ಮಾಡಲಿ, ಯಾವುದೇ ಒಂದು ಅಡ್ಡಿ ಇಲ್ಲ ನಮಗೆ ಅಂತ ಹೇಳಿ ಪ್ರಮೋದಾದೇವಿ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ನಿರ್ದಿಷ್ಟವಾಗಿ ಖಾಸಗಿ ಆಸ್ತಿಯನ್ನು ಹಂಚಿಕೆ ಮಾಡುವುದು ಸರಿಯಲ್ಲ. ಇದು ನಮ್ಮ ವೈಯಕ್ತಿಕ ಆಸ್ತಿ, ನಮ್ಮ ಖಾಸಗಿ ಆಸ್ತಿ, ಸರ್ಕಾರದ ಆಸ್ತಿ ಅಲ್ಲ. ಹೀಗಾಗಿ ಈ ಒಂದು ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಯೂನಿಟ್ ಮಾಲನ್ನು ಮಾಡೋಕ್ಕೆ ಒಪ್ಪೋದಿಲ್ಲ. ಬೇರೆ ಜಾಗದಲ್ಲಿ ಮೈಸೂರಿನಲ್ಲಿ ಎಲ್ಲಾದರೂ ಮಾಡಿ, ಸರ್ಕಾರಿ ಜಾಗದಲ್ಲಿ ಮಾಡಿ, ಸರ್ಕಾರದ ಜಾಗ ನಿಗದಿಯಾಗಿರುತ್ತೆ ಅದಕ್ಕೆ ಮಾಡಿ. ಇದೇ ವಿಚಾರವಾಗಿ ಭಾರತ ಸರ್ಕಾರ ಮತ್ತು ಅಂದಿನ ಒಂದು ರಾಜ್ಯ ಸರ್ಕಾರಗಳ ನಡುವೆ ರಾಜ್ಯಗಳ ಒಂದು ವಿಲೀನದ ಸಮಯದಲ್ಲಿ ಏನಾಗಿತ್ತು, ವಿಲೀನದ ಸಮಯದ ಒಂದು ನಂತರ ಒಪ್ಪಂದದ ಒಂದು ದಿನಾಂಕ ಏನಾಗಿತ್ತು, ಜನವರಿ 23, 1950 ಇತ್ಯರ್ಥ ಆಗಿತ್ತು. ಇದೇ ವಿಚಾರವಾಗಿ ಈ ಒಂದು ಭೂಮಿಯ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ ಇವರು. ಇದು ನಮ್ಮದು, ಸರ್ಕಾರ ಅವ್ರ ಜಾಗದಲ್ಲಿ ಮಾಡಿಕೊಳ್ಳಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.